ಸಂತೋಷ ಮತ್ತು ಆಘಾತಕಾರಿ. ನಿನ್ನೆ ನಾವೆಲ್ಲ ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಫಲಿತಾಂಶವನ್ನು ಕಂಡಿದ್ದೇವೆ. ಲಕ್ಷಗಟ್ಟಲೆ ಜನ ಅಕ್ರಮ ಬಾಂಗ್ಲಾ ನುಸುಳುಕೋರರು ಆ ರಾಜ್ಯದಲ್ಲಿ ವಾಸವಾಗಿದ್ದಾರೆ. ನಿನ್ನೆ ಬಿಜೆಪಿ ಅಲ್ಲಿ ಗೆಲ್ತಾ ಇದೆ ಅಂದ ತಕ್ಷಣನೇ ಆ ಅಕ್ರಮ ವಲಸೆಕೋರರು ಗಂಟು ಮೂಟೆ ಕಟ್ಕೊಂಡು ದೇಶದ ನಮ್ಮ ದಕ್ಷಿಣ ಭಾಗಕ್ಕೆ, ಕಾಂಗ್ರೆಸ್ ರಾಜ್ಯಗಳು ಕಾರುಬಾರು ಮಾಡುವಂತಹ ರಾಜ್ಯಕ್ಕೆ ಅವರು ವಲಸೆ ಬರ್ತಾ ಇದ್ದಾರೆ. ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಇನ್ನಿತರ ಪ್ರದೇಶಗಳಲ್ಲಿ ಈ ನುಸುಳುಕೋರರು ಸೇರ್ಕೊಂಡಿದ್ದಾರೆ. ಈಗ ಮತ್ತೆ ಪಶ್ಚಿಮ ಬಂಗಾಳದಿಂದ ಬಾಂಗ್ಲಾ ನಿವಾಸಿಗಳು ನಮ್ಮ ರಾಜ್ಯಕ್ಕೆ ಬಂದರೆ ರಾಜ್ಯ ಮತ್ತೊಂದು ಪಶ್ಚಿಮ ಬಂಗಾಳ ಆಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಪೊಲೀಸ್ ಇಲಾಖೆ ರೈಲ್ವೆ ನಿಲ್ದಾಣಗಳಲ್ಲಿ ತಪಾಸಣಾ ಕೇಂದ್ರಗಳನ್ನು ತೆರಿಬೇಕು. ಯಾರು ಬರ್ತಾ ಇದ್ದಾರೋ ಬಾಂಗ್ಲಾದವರು, ಅವರನ್ನು ಅದೇ ಟ್ರೈನಿಗೆ ಹತ್ತಿಸಿ ಈ ದೇಶದಿಂದ ಗಡಿಪಾರು ಮಾಡುವಂತಹ ಕೆಲಸ ಇಲ್ಲಿಯ ರಾಜ್ಯ ಸರ್ಕಾರ, ಇಲ್ಲಿಯ ಪೊಲೀಸ್ ಇಲಾಖೆ ಮಾಡಬೇಕು ಅಂತ ನಾನು ಆಗ್ರಹವನ್ನು ಕೊಡ್ತಾ ಇದ್ದೀನಿ. ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಈ ಹಿಂದೆ ಕಾರ್ಯನಿರ್ವಹಿಸುತ್ತಿರುವಾಗ ಆಕ್ಸಿಡೆಂಟ್ ಹೊಂದಿರುವ ಮೃತರ ಕುಟುಂಬದವರಿಗೆ ಸುಮಾರು 1 ಕೋಟಿಯ 2 ಪರಿಹಾರವನ್ನು ನಾವು 2 ಚೆಕ್ಗಳನ್ನು ಕೊಟ್ಟಿದ್ದು, ಮತ್ತು ಕಾರ್ಯನಿರ್ವಹಿಸುವಾಗ ಮೃತ ಹೊಂದಿರುವ ಸುಮಾರು 7 ಚೆಕ್ಕನ್ನು ನಾವು 10 ಲಕ್ಷ ಅಂತೇಳಿ ಮೃತ ಹೊಂದಿದ ಕುಟುಂಬಗಳಿಗೆ ತಲಾ 10 ಲಕ್ಷ ರೂಪಾಯಿ ಚೆಕ್ಕನ್ನು 6 ಚೆಕ್ಕನ್ನು ನೀಡಿ, ಮತ್ತು 2 ಚೆಕ್ಕು 12.5 ಲಕ್ಷದ 2 ಚೆಕ್ಕನ್ನು ಈ ಸಂದರ್ಭದಲ್ಲಿ ವಿತರಣೆ ಮಾಡಿದ್ದು. ಆ ಕುಟುಂಬದ ಅವರ ಮುಂದಿನ ಅವರ ಮಕ್ಕಳಿಗೆ